ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಈ ವಿಡಿಯೋ ನೋಡಿದ ನಂತರ PUC ಎಕ್ಸಾಮ್ನ ಪ್ರಿಪ್ರೇಷನ್ಗೆ ಬ್ಲೂ ಪ್ರಿಂಟನ್ನು ಯೂಸ್ ಮಾಡಬೇಕಾ ಅಥವಾ ಬೇಡವಾ ಇದ್ರ ಬಗ್ಗೆ ವಿದ್ಯಾರ್ಥಿಗಳಿಗೆ ಕ್ಲಾರಿಟಿ ಸಿಗುತ್ತೆ. ಅದೇ ರೀತಿ ಬ್ಲೂ ಪ್ರಿಂಟನ್ನು ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಯಾವ ರೀತಿ ಯೂಸ್ ಮಾಡಬಹುದು ಅದು ಕೂಡ ತಿಳಿಯುತ್ತೆ. ನಂತರ ಈ ವಿಡಿಯೋ ಮಾಡ್ತಾ ಇರೋದಕ್ಕೆ ಕಾರಣ ಏನು ಅಂತಂದ್ರೆ, ತುಂಬಾ ವಿದ್ಯಾರ್ಥಿಗಳು ಬ್ಲೂ ಪ್ರಿಂಟನ್ನು ಫಾಲೋ ಮಾಡಿ ಕ್ವಶನ್ ಪೇಪರ್ನ ಪ್ರಿಪೇರ್ ಮಾಡ್ತಾರಾ ಈ ಒಂದು ಕ್ವಶನ್ನ ಕೇಳಿದ್ರು. ಹಾಗೆ ಮತ್ತೆ ಹಲವಾರು ವಿದ್ಯಾರ್ಥಿಗಳು ನಾನೀಗ 95% ಮಾಡಬೇಕು ಅಂತಿದ್ದೀನಿ, ಬ್ಲೂ ಪ್ರಿಂಟನ್ನು ಫಾಲೋ ಮಾಡಿದ್ರೆ 95% ಸ್ಕೋರ್ ಮಾಡೋದಕ್ಕೆ ಆಗತ್ತಾ ಈ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ರು. ನಂತರ ವಿದ್ಯಾರ್ಥಿಗಳು ಕೇಳಿರುವಂತಹ ಹಲವಾರು ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರವನ್ನ ತಿಳಿದುಕೊಳ್ತಿದ್ದಾರೆ. ನಂತರ ಬ್ಲೂ ಪ್ರಿಂಟ್ ಆಗಿರ್ಬೋದು ಅಥವಾ ಎಕ್ಸಾಮ್ ಬಗ್ಗೆ ನಿಮಗೆ ಬೇರೆ ಏನು ಡೌಟ್ಸ್ ಇದ್ರೆ ತಪ್ಪದೆ ಕಮೆಂಟ್ ಬಾಕ್ಸ್ ತಿಳಿಸಿ, ಅವುಗಳ ಬಗ್ಗೆ ಕೂಡ ವಿಡಿಯೋ ಮಾಡಿ ಮುಂದಿನ ದಿನಗಳಲ್ಲಿ ನಿಮಗೆ ತಿಳಿಸ್ತೀವಿ. ಸರಿ, ಈಗ ವಿಷಯ ಏನು ಅಂತ ಹೇಳಿದ್ರೆ, ನಮ್ಮ ಶಿಕ್ಷಣ ಇಲಾಖೆಯವರು ಫಸ್ಟ್ PUC ಹಾಗೆ ಸೆಕೆಂಡ್ PUC ಎಲ್ಲ ವಿಷಯಗಳಿಗೆ ಸಂಬಂಧಿಸಿದಂತೆ ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಯಾವುದೇ ಸ್ಟ್ರೀಮ್ ಆಗಿದ್ರು ಕೂಡ ಎಲ್ಲ ವಿಷಯಗಳಿಗೆ ಸಂಬಂಧಿಸಿದಂತೆ ಬ್ಲೂ ಪ್ರಿಂಟ್ಸ್ ಅನ್ನ ಆಲ್ರೆಡಿ ರಿಲೀಸ್ ಮಾಡಿದ್ದಾರೆ. ನೀವೆಲ್ಲರೂ ಕೂಡ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಅಕಸ್ಮಾತ್ ಡೌನ್ಲೋಡ್ ಮಾಡ್ಕೊಳ್ಳದೇ ಇದ್ರೆ ನಮ್ಮ ಶಿಕ್ಷಣ ಇಲಾಖೆಯವರ ಅಫಿಷಿಯಲ್ ವೆಬ್ಸೈಟ್ ಇದೆ kseab.karnataka.gov.in, ಅದರಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲದೇ ಇದ್ರೆ ನಾವು ನಮ್ಮ ವಾಟ್ಸಪ್ ಚಾನಲಲ್ಲಿ ಆ ಬ್ಲೂ ಪ್ರಿಂಟ್ ಅನ್ನ ಡೌನ್ಲೋಡ್ ಮಾಡುವ ಲಿಂಕ್ ಅನ್ನ ಶೇರ್ ಮಾಡಿದ್ದೇವೆ ಆಲ್ರೆಡಿ. ವಾಟ್ಸಪ್ ಅನ್ನ ಸ್ಟಡಿಗೋಸ್ಕರ ಕೂಡ ಯೂಸ್ ಮಾಡ್ಕೊಳ್ಳಿ. ನಮ್ಮ ವಾಟ್ಸಪ್ ಚಾನಲ್ನ ಜಾಯ್ನ್ ಆಗಿ, ಲಿಂಕ್ ಡಿಸ್ಕ್ರಿಪ್ಷನ್ ಅದೇ ರೀತಿ ಟಾಪ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದಾನೆ. ಸರಿನಾ? ಸರಿ, ಹಾಗಿದ್ರೆ ಆ ಬ್ಲೂ ಪ್ರಿಂಟ್ಸ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ನಿಮ್ಮ ಎಕ್ಸಾಮ್ನ ಪ್ರಿಪರೇಷನ್ಗೆ ಬ್ಲೂ ಪ್ರಿಂಟ್ಸ್ ಇಂದ ಹೆಲ್ಪ್ ಆಗತ್ತೆ. ಸರಿನಾ? ಹಾಗಿದ್ರೆ 95% ಸ್ಕೋರ್ ಮಾಡಬಹುದಾ ಕೇವಲ ಬ್ಲೂ ಪ್ರಿಂಟ್ ಅನ್ನ ಫಾಲೋ ಮಾಡಿದ್ರೆ? ಇದಕ್ಕೆ ಉತ್ತರವನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ಕೆಲವು ವಿಷಯಗಳು ನಮಗೆ ಗೊತ್ತಿರಬೇಕು, ಅವುಗಳನ್ನ ತಿಳ್ಕೊಳ್ಳೋಣ. ಅದರ ನಂತರ 95 ಸ್ಕೋರ್ ಮಾಡೋದಕ್ಕಾಗತ್ತಾ ಅದನ್ನ ತಿಳ್ಕೊಂಡು ಸ್ಕೋರ್ ಮಾಡದಿದ್ರೆ ಹೇಗೆ ಸ್ಕೋರ್ ಮಾಡ್ಬೋದು ಅದನ್ನು ಕೂಡ ತಿಳ್ಕೊಳ್ಳೋಣ. ಸರಿ, ಮೊದಲನೇ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡೋದಕ್ಕೆ ಬ್ಲೂ ಪ್ರಿಂಟ್ ಅನ್ನ ಫಾಲೋ ಮಾಡ್ತಾರಾ? ಅಂದ್ರೆ ಬ್ಲೂ ಪ್ರಿಂಟ್ ಪ್ರಕಾರನೇ ಕ್ವಶನ್ ಪೇಪರ್ ಬರತ್ತಾ? ಇದಕ್ಕೆ ಉತ್ತರ ತಿಳ್ಕೊಳ್ಳೋದಾದ್ರೆ ಹಾ, ಬರುತ್ತೆ. ಬಟ್ ಕೆಲವೊಂದು ಸಂದರ್ಭದಲ್ಲಿ ಈಗ ನೀವು ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಈ ರೀತಿ ಬೇರೆ ಬೇರೆ ಸ್ಟ್ರೀಮ್ಗಳಲ್ಲಿ ಸ್ಟಡಿ ಮಾಡ್ತಾ ಇರಬಹುದು. ಈಗ ಪ್ರತಿ ಸ್ಟ್ರೀಮ್ನಲ್ಲಿ ಇರುವಂತಹ ವಿದ್ಯಾರ್ಥಿಗಳು ಕೂಡ ಬೋರ್ಡ್ ಎಕ್ಸಾಮ್ನಲ್ಲಿ 6 ವಿಷಯಗಳ ಎಕ್ಸಾಮನ್ನು ಬರೀತಾರೆ. ಆ 6 ವಿಷಯಗಳಲ್ಲಿ ಯಾವುದಾದ್ರೂ ಒಂದು ಸಬ್ಜೆಕ್ಟ್ ಏನಿದೆ ಅದರ ಬ್ಲೂ ಪ್ರಿಂಟ್ನಲ್ಲಿ ಚೇಂಜಸ್ ಆದರೆ ಆಗಬಹುದು. ಯಾರು ಚೇಂಜ್ ಮಾಡ್ತಾರೆ ಮತ್ತು ಯಾಕೆ ಚೇಂಜ್ ಮಾಡ್ತಾರೆ ಅದನ್ನು ತಿಳ್ಕೊಳ್ಳೋದಾದ್ರೆ, ಕ್ವಶನ್ ಪೇಪರ್ನ ಯಾರು ಪ್ರಿಪೇರ್ ಮಾಡ್ತಾ ಇರ್ತಾರೆ ಅವರಿಗೊಂದು ಅಥಾರಿಟಿ ಇರುತ್ತೆ. ಏನಂತ ಹೇಳಿದ್ರೆ, ಬ್ಲೂ ಪ್ರಿಂಟ್ನಲ್ಲಿ ಅವರು ಕೆಲವು ಚೇಂಜಸನ್ನು ಮಾಡಬಹುದು, ಆ ರೀತಿ ಅಥಾರಿಟಿ ಅವರಿಗೆ ಇರುತ್ತೆ. ಹಾಗಾದರೆ ಸಂಪೂರ್ಣವಾಗಿ ಬ್ಲೂ ಪ್ರಿಂಟ್ ಚೇಂಜ್ ಮಾಡ್ತಾರಾ? ಇಲ್ಲ, ಕೆಲವು ಬದಲಾವಣೆಗಳು ಒಂದೇ ಸ್ವಲ್ಪ ಚೇಂಜಸನ್ನು ಮಾಡೋದಕ್ಕೆ ಅವಕಾಶ ಇರುತ್ತೆ. ಅಂದರೆ ಈಗ ಎಕ್ಸಾಂಪಲ್ಗೆ ಯಾವುದೋ ಒಂದು ಸಬ್ಜೆಕ್ಟ್ನ ಬ್ಲೂ ಪ್ರಿಂಟ್ ಇದೆ, ಫಿಸಿಕ್ಸ್ ಇದೆ, ಅಥವಾ ಕಾಮರ್ಸ್ ಅವ್ರದ್ದು ಅಕೌಂಟೆನ್ಸಿ ಇದೆ, ಹಾಗೆ ಆರ್ಟ್ಸ್ ಅವ್ರದ್ದು ಇಂಗ್ಲೀಷ್ ಇದೆ, ಇಂಗ್ಲೀಷ್ ಎಲ್ಲರಿಗೂ ಇರುತ್ತೆ ಬಿಡಿ, ಇಂಗ್ಲೀಷ್ ಇದೆ, ಅಥವಾ ಹಿಸ್ಟ್ರಿ ಇದೆ. ಸೊ ಈ ರೀತಿ ಯಾವುದೋ ಒಂದು ಸಬ್ಜೆಕ್ಟ್ನ ಬ್ಲೂ ಪ್ರಿಂಟ್ ಇದೆ. ಆ ಬ್ಲೂ ಪ್ರಿಂಟ್ ಏನಿದೆ ಅದರಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡೋದಕ್ಕೆ ಅವಕಾಶ ಇರುತ್ತೆ. ಅಂದರೆ ಎಕ್ಸಾಂಪಲ್ಗೆ ಹೇಳೋದಾದರೆ, ಈಗ ಒಂದು ಚಾಪ್ಟರ್ ಇದೆ, ಅದಕ್ಕೆ 6 ಮಾರ್ಕ್ಸನ್ನು ಅಲಾಟ್ ಮಾಡಿದ್ದಾರೆ. ಸರಿನಾ? ಆ 6 ಮಾರ್ಕ್ಸ್ ಏನಿದೆ ಅದನ್ನು ಯಾವ ರೀತಿ ಡಿವೈಡ್ ಮಾಡಿದಾರೆ ಅಂತ ಬ್ಲೂ ಪ್ರಿಂಟಲ್ಲಿ ಕೊಡ್ತಾರೆ ಅಂತ ಹೇಳಿದ್ರೆ, ಒಂದು 3 ಮಾರ್ಕ್ ಕ್ವಶನ್ ಕೇಳ್ತಾರೆ, ಮತ್ತೊಂದು 2 ಮಾರ್ಕ್ ಕ್ವಶನ್ ಕೇಳ್ತಾರೆ, ಮತ್ತೊಂದು 1 ಮಾರ್ಕ್ ಕ್ವಶನ್ ಕೇಳ್ತಾರೆ. ಈ ರೀತಿ ಬ್ಲೂ ಪ್ರಿಂಟಲ್ಲಿ ಕೊಟ್ಟಿದ್ದಾರೆ. ಬಟ್ ಆ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡೋರಿಗೆ ಯಾವ ರೀತಿ ಅಥಾರಿಟಿ ಇರುತ್ತೆ ಅಂತ ಹೇಳಿದ್ರೆ, 2 + 3 + 1 ಟೋಟಲ್ 6 ಮಾರ್ಕ್ಸ್ನು ಒಂದೇ ಕ್ವಶನ್ ಅವ್ರು ಕೇಳ್ಬಿಡ್ಬೋದು. ಅಥವಾ 6 ಮಾರ್ಕ್ಸ್ ಇದೆ, 5 ಮಾರ್ಕ್ ಒಂದು ಕ್ವಶನ್ ಕೇಳಿ 1 ಮಾರ್ಕ್ನ ಒಂದು ಕ್ವಶನ್ ಅವ್ರು ಕೇಳ್ಬೋದು. ಈ ರೀತಿ ಅವರು ಚೇಂಜಸನ್ನು ಮಾಡ್ಬೋದು. ಹಾಗಂತ ಸಂಪೂರ್ಣವಾಗಿ ಬ್ಲೂ ಪ್ರಿಂಟೇ ಚೇಂಜ್ ಮಾಡೋದಕ್ಕೆ ಆಗಲ್ಲ. ಯಾವುದಾದ್ರೂ ಒಂದು ಚಾಪ್ಟರ್ನಲ್ಲಿ ಈ ರೀತಿ ಅವರು ಬದಲಾವಣೆ ಬೇಕಿದ್ರೆ ಮಾಡ್ಬೋದು. ಚೇಂಜಸ್ ಮಾಡಲೇಬೇಕಂತೇನಿರಲ್ಲ, ಚೇಂಜಸ್ ಮಾಡೋದಕ್ಕೆ ಅವ್ರಿಗೆ ಇಷ್ಟ ಆದರೆ ಮಾಡ್ಬೋದು. ಇಲ್ಲದಿದ್ರೆ ಬ್ಲೂ ಪ್ರಿಂಟ್ ಯಾವ ರೀತಿ ಇದೆ ಅದೇ ರೀತಿ ಕ್ವಶನ್ ಪೇಪರ್ನ ಅವರು ಪ್ರಿಪೇರ್ ಮಾಡ್ಬೋದು. ಹೀಗಾಗಿ ಸ್ವಲ್ಪ ಬದಲಾವಣೆ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಹಾಗಿದ್ರೆ ಬ್ಲೂ ಪ್ರಿಂಟನ್ನು ಫಾಲೋ ಮಾಡಬೇಕಾ? ಮಾಡಿದ್ರೆ ಹೆಲ್ಪ್ ಆಗತ್ತಾ ಬೋರ್ಡ್ ಎಕ್ಸಾಮಲ್ಲಿ? ಆಗತ್ತೆ. ಯಾಕಂತ ಹೇಳಿದ್ರೆ ಯಾವುದಾದ್ರೂ ಒಂದು ವಿಷಯದ ಬ್ಲೂ ಪ್ರಿಂಟಲ್ಲಿ ಚೇಂಜಸ್ ಆಗತ್ತೆ, ಅದು ಕೂಡ ಸ್ವಲ್ಪ ಬದಲಾವಣೆ ಆಗತ್ತೆ. ನೀವು ಬ್ಲೂ ಪ್ರಿಂಟನ್ನು ಫಾಲೋ ಮಾಡಿ ಪ್ರಿಪೇರ್ ಆದರೆ ಬೋರ್ಡ್ ಎಕ್ಸಾಮಲ್ಲಿ ನೀವು ಹೆಚ್ಚಿನ ಪರ್ಸೆಂಟೇಜನ್ನು ಗಳಿಸೋ ಚಾನ್ಸಸ್ ಇರುತ್ತೆ. ಹಾಗಿದ್ರೆ ಯಾವ ರೀತಿ ಯೂಸ್ ಮಾಡೋದು ಅದನ್ನು ಕೂಡ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ಕೂಡ ವಿದ್ಯಾರ್ಥಿಗಳು ಹಲವಾರು ಪ್ರಶ್ನೆಗಳನ್ನು ಕೇಳಿದರೆ ಅದನ್ನು ತಿಳ್ಕೊಳ್ಳೋಣ. ಮತ್ತೊಂದು ಪ್ರಶ್ನೆ ಏನಾಗಿದೆ ಅಂತ ಹೇಳಿದ್ರೆ, ಈಗಾಗಲೇ ಒಂದು ಬ್ಲೂ ಪ್ರಿಂಟ್ ಅನ್ನು ನಮ್ಮ ಶಿಕ್ಷಣ ಇಲಾಖೆಯವರು ಕೊಟ್ಟಿದ್ದಾರೆ.
ಈಗ ಫೈನಲ್ ಎಕ್ಸಾಮ್ಗೆ ಅಂತಾನೆ ಮತ್ತೆ ಬೇರೆ ಬ್ಲೂ ಪ್ರಿಂಟ್ ಕೊಡ್ತಾರಾ? ಈ ಒಂದು ಪ್ರಶ್ನೆನ ಕೇಳಿದ್ರು. ಇಲ್ಲ, ಮತ್ತೆ ಬೇರೆ ಬ್ಲೂ ಪ್ರಿಂಟ್ ಅದೇ ರೀತಿ ಮತ್ತೆ ಬೇರೆ ಮಾಡೆಲ್ ಕ್ವಶನ್ ಪೇಪರ್ ರಿಲೀಸ್ ಮಾಡಲ್ಲ. ಈಗಾಗಲೇ ಏನು ಬ್ಲೂ ಪ್ರಿಂಟನ್ನು ಕೊಟ್ಟಿದ್ದಾರೆ ಅದರ ಪ್ರಕಾರನೇ ಪ್ರಿಪ್ರೇಟರಿ ಎಕ್ಸಾಮ್ ಹಾಗೆ ಮುಂದೆ ಫೈನಲ್ ಎಕ್ಸಾಮ್ ಅದರ ಕ್ವಶನ್ ಪೇಪರ್ ಪ್ರಿಪೇರ್ ಆಗುತ್ತೆ. ಬಟ್ ಹಾಂ, ಕೆಲವು ಚೇಂಜಸ್ ಆಗೋ ಚಾನ್ಸಸ್ ಇರುತ್ತೆ. ಯಾಕೆ? ಕ್ವಶನ್ ಪೇಪರ್ ಪ್ರಿಪೇರ್ ಮಾಡೋರಿಗೆ ಕೆಲವು ಬದಲಾವಣೆಗಳನ್ನು ಮಾಡುವಂತಹ ಅಥಾರಿಟಿ ಇರುತ್ತೆ, ಅದಕ್ಕೋಸ್ಕರ. ಸರಿನಾ? ನಂತರ ಮುಂದಿನ ವಿಷಯ ಏನು ಅದನ್ನು ತಿಳ್ಕೊಳ್ಳೋದಾದ್ರೆ, ಈಗ ಹಿಂದಿನ ವರ್ಷಗಳಲ್ಲಿ ಬ್ಲೂ ಪ್ರಿಂಟಲ್ಲಿ ಯಾಕೆ ಚೇಂಜಸ್ ಆಯಿತು ಅದಕ್ಕೆ ಉತ್ತರ ಈಗ ಸಿಕ್ಕಿರುತ್ತೆ. ಏನು, ಬ್ಲೂ ಪ್ರಿಂಟ್ನಲ್ಲಿ ಕೆಲವು ಚೇಂಜಸ್ಸನ್ನು ಮಾಡೋ ಅಥಾರಿಟಿ ಆ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡೋರಿಗೆ ಇರುತ್ತೆ. ಅವರು ಚೇಂಜ್ ಮಾಡಬೇಕು ಅಂತ ಅಂದುಕೊಂಡ್ರು, ಅದಕ್ಕೋಸ್ಕರ ಚೇಂಜ್ ಆಯಿತು ಹಿಂದಿನ ವರ್ಷಗಳಲ್ಲಿ. ಈ ವರ್ಷ ಕೂಡ ಆಗತ್ತಾ? ಆಗಬಹುದು. ಹಾಗಂತ ಎಲ್ಲ ವಿಷಯಗಳ ಬ್ಲೂ ಪ್ರಿಂಟಲ್ಲೂ ಚೇಂಜ್ ಆಗತ್ತಾ? ಇಲ್ಲ. ನೀವು 6 ವಿಷಯಗಳ ಎಕ್ಸಾಮನ್ನು ಬರೀತೀರ, ಅದರಲ್ಲಿ ಯಾವುದೋ ಒಂದು ಸಬ್ಜೆಕ್ಟ್ನ ಬ್ಲೂ ಪ್ರಿಂಟ್ನಲ್ಲಿ ಈ ರೀತಿ ಚೇಂಜಸ್ ಆಗ್ಬೋದು. ಅದು ಕೂಡ ಸ್ವಲ್ಪ ಚೇಂಜಸ್ ಆಗ್ಬೋದು. ಸಂಪೂರ್ಣವಾಗಿ ಚೇಂಜ್ ಮಾಡೋದಕ್ಕಾಗಲ್ಲ, ಸ್ವಲ್ಪ ಚೇಂಜಸ್ ಆಗಬಹುದು. ಹಾಗಿದ್ರೆ ಈಗ ಬ್ಲೂ ಪ್ರಿಂಟನ್ನು ಯೂಸ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ ಯಾವ ರೀತಿ ಯೂಸ್ ಮಾಡ್ಬೋದು ಅದನ್ನು ತಿಳ್ಕೊಳ್ಳೋದಾದರೆ, ಈಗ ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಬೇರೆ ಬೇರೆ ಸ್ಟ್ರೀಮಲ್ಲಿ ಓದ್ತಾ ಇರೋವಂಥ ವಿದ್ಯಾರ್ಥಿಗಳು ಇರ್ತಾರೆ. ಈಗ ಸೈನ್ಸ್ ಸ್ಟ್ರೀಮಲ್ಲಿ ಸ್ಟಡಿ ಮಾಡ್ತಾರಲ್ಲ ಅವರಿಗೆ ಈ ಕ್ವಶನ್ ಪೇಪರಲ್ಲಿ 5 ಮಾರ್ಕ್ ಕ್ವಶನ್ ಇರುತ್ತೆ. ಈಗ ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ಬಯಾಲಜಿ ಆಗಿರ್ಬೋದು, ಲಾಂಗ್ ಆನ್ಸರ್ಸ್ ಇರುತ್ತಲ್ಲ, ಅದರಲ್ಲಿ 5 ಮಾರ್ಕ್ಸ್ವರೆಗಿನ ಕ್ವಶನ್ಸ್ ಇರುತ್ತೆ. ಸರಿನಾ? ಆದರೆ ಆರ್ಟ್ಸ್ ಅವರಿಗೆ ಕ್ವಶನ್ ಪೇಪರಲ್ಲಿ 10 ಮಾರ್ಕ್ ಕ್ವಶನ್ಸ್ ಕೂಡ ಇರುತ್ತೆ. ಹಾಗೆ ಕಾಮರ್ಸ್ ಅವರಿಗೆ 8 ಮಾರ್ಕ್ಸ್ ಹಾಗೆ 12 ಮಾರ್ಕ್ ಕ್ವಶನ್ಸ್ ಕೂಡ ಇರುತ್ತೆ. ಈಗ ನೀವು ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಯಾವುದೋ ಸ್ಟ್ರೀಮ್ ಆಗಿರ್ಬೋದು, ಯಾವುದೋ ಒಂದು ಸಬ್ಜೆಕ್ಟನ್ನು ಎಕ್ಸಾಂಪಲ್ ತೆಗೆದುಕೊಳ್ಳೋಣ. ಆ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಏನಿದೆ ಅದರಲ್ಲಿರುವಂಥ ಒಂದು ಚಾಪ್ಟರ್ಗೆ 18 ಮಾರ್ಕ್ಸನ್ನು ಅಲಾಟ್ ಮಾಡಿದ್ದಾರೆ. ಈ ರೀತಿ 18 ಮಾರ್ಕ್ಸ್ ಅಲಾಟ್ ಮಾಡಿದಿದ್ರೆ ಸೈನ್ಸ್ ಅವ್ರು ಏನು ಮಾಡಬೇಕಾಗತ್ತೆ? 5 ಮಾರ್ಕ್ ಕ್ವಶನ್ ಬರೋ ಚಾನ್ಸಸ್ ಕೂಡ ಇದೆ. ಯಾಕೆ? 18 ಮಾರ್ಕ್ಸ್ ಇದೆ, 5 ಮಾರ್ಕ್ ಕ್ವಶನ್ಸ್ ಬರೋ ಚಾನ್ಸಸ್ ಇದೆ ಅನ್ನೋದಕ್ಕಿಂತ ಬಂದೇ ಬರುತ್ತೆ. ಹಾಗಿದ್ದಾಗ 5 ಮಾರ್ಕ್ ಕ್ವಶನ್ಸ್ಗೆ ಯಾವ ರೀತಿ ಆನ್ಸರ್ ಮಾಡಬೇಕು, ಆ ಒಂದು ಪರ್ಟಿಕ್ಯುಲರ್ ಚಾಪ್ಟರಿಂದ ಕ್ವಶನ್ ಬಂದರೆ ಅದನ್ನು ಕೂಡ ಪ್ರಾಕ್ಟೀಸ್ ಮಾಡಬೇಕು. ಹಾಗೆ 2 ಮಾರ್ಕ್, 3 ಮಾರ್ಕ್, ಹಾಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಫಿಲ್ ಇನ್ ದ ಬ್ಲ್ಯಾಂಕ್ ಟೈಪ್ ಆಫ್ ಕ್ವಶನ್ಸ್. ಸೊ ಎಲ್ಲ ರೀತಿಯ ಕ್ವಶನ್ಸ್ಗೂ ಕೂಡ ಅಂದರೆ ಕ್ವಶನ್ ಆ ಒಂದು ಚಾಪ್ಟರಲ್ಲಿ ಇರುವಂಥ ಕಾನ್ಸೆಪ್ಟ್ ಮೇಲೆ ಯಾವ ರೀತಿ ಕೇಳಿದ್ರು ಕೂಡ ಆನ್ಸರ್ ಮಾಡೋದಕ್ಕೆ ಬರಬೇಕು. ಆ ರೀತಿ ಪ್ರಿಪೇರ್ ಆಗಬೇಕು ಸೈನ್ಸ್ ವಿದ್ಯಾರ್ಥಿಗಳು. ಆರ್ಟ್ಸ್ ಅವ್ರಿಗೆ ಕೂಡ ಹಾಗೆ ಆಗುತ್ತೆ. ಯಾಕೆ? 18 ಮಾರ್ಕ್ಸ್ ಇದೆ, 10 ಮಾರ್ಕ್ ಕ್ವಶನ್ ಕೂಡ ಅವ್ರು ಕೇಳಬಹುದು. ಅದರ ನಂತರ ಕೂಡ ಅಂದರೆ 10 ಮಾರ್ಕ್ ಕ್ವಶನ್ ಕೇಳಿದ್ರೆ ಅದರ ನಂತರ ಕೂಡ ಮತ್ತೆ 8 ಮಾರ್ಕ್ಸ್ ಉಳಿದಿರುತ್ತೆ. ಹಾಗಾಗಿ 10 ಮಾರ್ಕ್ಸ್ ಹಾಗೆ 1 ಮಾರ್ಕ್ ಕ್ವಶನ್ ಕೇಳಿದ್ರೆ ಅದು, 2 ಮಾರ್ಕ್ ಕ್ವಶನ್ ಕೇಳಿದ್ರೆ ಅವೆಲ್ಲಕ್ಕೂ ಕೂಡ ಆನ್ಸರ್ ಮಾಡೋದಕ್ಕೆ ವಿದ್ಯಾರ್ಥಿಗಳು ಪ್ರಾಕ್ಟೀಸ್ ಮಾಡಿರಬೇಕು. ಆ ಒಂದು ಪರ್ಟಿಕ್ಯುಲರ್ ಚಾಪ್ಟರಿಂದ ಯಾವುದೇ ರೀತಿ ಕ್ವಶನ್ಸ್ ಬಂದರೂ ಕೂಡ ಅಂದರೆ ಎಷ್ಟು ಮಾರ್ಕ್ಸ್ನ ಕ್ವಶನ್ ಬಂದರೂ ಕೂಡ ಆನ್ಸರ್ ಮಾಡೋದಕ್ಕೆ ವಿದ್ಯಾರ್ಥಿಗಳು ಬರಬೇಕು. ಆ ರೀತಿ ಪ್ರಿಪೇರ್ ಆಗಬೇಕು. ಕಾಮರ್ಸವರು ಕೂಡ ಅದೇ ರೀತಿ ಆಗುತ್ತೆ. ಅಂದರೆ 12 ಮಾರ್ಕ್ ಕ್ವಶನ್ ಕೇಳಿದ್ರು ಕೂಡ ಮತ್ತೆ 6 ಮಾರ್ಕ್ಸ್ ಇರುತ್ತೆ. ಹಾಗಾಗಿ ಫಿಲ್ ಇನ್ ದ ಬ್ಲ್ಯಾಂಕ್ ಇದ್ದರೆ ಅಥವಾ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದ್ದರೆ ಅದಕ್ಕೆ ಯಾವ ರೀತಿ ಆನ್ಸರ್ ಮಾಡಬೇಕು, ಹಾಗೆ ಯಾವುದೇ ಕ್ವಶನ್ ಕೇಳಿದ್ರು ಕೂಡ ಆನ್ಸರ್ ಯಾವ ರೀತಿ ಮಾಡಬೇಕು ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ಸರಿನಾ? ಅಂದರೆ ಯಾವುದೋ ಒಂದು ಸಬ್ಜೆಕ್ಟ್ನ ಬ್ಲೂ ಪ್ರಿಂಟನ್ನು ತೆಗೆದುಕೊಂಡ್ರೆ ಅದರೊಳಗಡೆ ಆ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ಗೆ ಅಥವಾ ಅದರಲ್ಲಿರುವಂಥ ಚಾಪ್ಟರ್ಗಳಿಗೆ ಮಾರ್ಕ್ಸ್ ಎಷ್ಟು ಅಲಾಟ್ ಮಾಡಿದ್ದಾರೆ ಅದರ ಬೇಸಿಸ್ ಮೇಲೆ ಯಾವ್ಯಾವ ರೀತಿ ಕ್ವಶನ್ಗಳಿಗೆ ನಾವು ಪ್ರಿಪೇರ್ ಆಗಬೇಕು ಅದನ್ನು ಡಿಸೈಡ್ ಮಾಡೋದು. ಈಗ ಎಕ್ಸಾಂಪಲ್ಗೆ ಮತ್ತೊಂದು ಚಾಪ್ಟರ್ ಇದೆ, ಅದಕ್ಕೆ 4 ಮಾರ್ಕ್ಸನ್ನು ಅಲಾಟ್ ಮಾಡಿದ್ದಾರೆ. 4 ಮಾರ್ಕ್ಸ್ ಇದೆ. 4 ಮಾರ್ಕ್ಸ್ ಇದೆ ಅಂತ ಹೇಳಿದ್ರೆ 5 ಮಾರ್ಕ್ ಕ್ವಶನ್ ಕೇಳೋದಕ್ಕೆ ಚಾನ್ಸಸ್ ಇದೆಯಾ? ಇಲ್ಲ. ಹಾಗಿದ್ರೆ 4 ಮಾರ್ಕ್ಸ್ ಅಷ್ಟೇ ಅಲಾಟ್ ಮಾಡಿದ್ರೆ ಆ ಚಾಪ್ಟರ್ನಿಂದ 5 ಮಾರ್ಕ್ ಕ್ವಶನ್ಗೆ ಯಾವ ರೀತಿ ಆನ್ಸರ್ ಮಾಡಬೇಕು ಅದನ್ನು ಪ್ರಿಪೇರ್ ಆಗೋ ಅವಶ್ಯಕತೆ ಇರೋದಿಲ್ಲ. ಆವಾಗ ಏನು ಮಾಡಬೇಕು? ಶಾರ್ಟ್ ಆನ್ಸರ್ಸ್ ಏನಿರುತ್ತೆ ಫಿಲ್ ಇನ್ ದ ಬ್ಲ್ಯಾಂಕ್, ಹಾಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, 2 ಮಾರ್ಕ್ ಕ್ವಶನ್ ಇದ್ದರೆ ಅದು ಯಾವ ರೀತಿ ಆನ್ಸರ್ ಮಾಡೋದು ಅದನ್ನು ಪ್ರಿಪೇರ್ ಆದರೆ ಸಾಕು. ಈ ರೀತಿ ಪ್ರಿಪರೇಷನನ್ನು ನಡೆಸಬೇಕು. ಈ ಸ್ಟೆಪ್ಗೆ ಹೋಗೋಕ್ಕಿಂತ ಮೊದಲು ವಿದ್ಯಾರ್ಥಿಗಳು ಫಾಲೋ ಮಾಡಬೇಕಾಗಿರುವಂತಹ ಒಂದು ಇಂಪಾರ್ಟೆಂಟ್ ವಿಷಯ ಏನು ಅಂತ ಹೇಳಿದ್ರೆ, ಮೊದಲಿಗೆ ವಿದ್ಯಾರ್ಥಿಗಳು ಆ ಬ್ಲೂ ಪ್ರಿಂಟ್ ಏನಿದೆ ಆ ಬ್ಲೂ ಪ್ರಿಂಟ್ ಪ್ರಕಾರನೇ ಪ್ರಿಪರೇಷನನ್ನು ನಡೆಸಿ. ಫಾರ್ ಎಕ್ಸಾಂಪಲ್ಗೆ ಈಗ 18 ಮಾರ್ಕ್ಸ್ ಕೊಟ್ಟಿದ್ದಾರೆ ಒಂದು ಚಾಪ್ಟರ್ಗೆ, ಅದರಲ್ಲಿ ಎಕ್ಸಾಂಪಲ್ ಹೇಳ್ತಿರೋದು 10 ಮಾರ್ಕ್ನ ಒಂದು ಕ್ವಶನ್ ಬರುತ್ತೆ, ಅದರ ನಂತರ
6 ಮಾರ್ಕ್ನ ಒಂದು ಕ್ವಶನ್ ಬರುತ್ತೆ, ಅದರ ನಂತರ 2 ಮಾರ್ಕ್ನ ಒಂದು ಕ್ವಶನ್ ಬರುತ್ತೆ ಅಂತ ಹೇಳಿದ್ದಾರೆ. ಹಾಗಿದ್ರೆ ಬ್ಲೂ ಪ್ರಿಂಟ್ನ ಯೂಸ್ ಮಾಡಿಕೊಂಡು 10 ಮಾರ್ಕ್ಸ್ನ ಯಾವ್ಯಾವ ಕ್ವಶನ್ ಬರೋ ಪಾಸಿಬಿಲಿಟೀಸ್ ಇದ್ದಾವೆ ಅವುಗಳನ್ನು ಲಿಸ್ಟ್ ಮಾಡಿಕೊಂಡು ಅದನ್ನು ಸಾಲ್ವ್ ಮಾಡ್ಕೊಳ್ಳಿ, ಅಂದರೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದರ ನಂತರ 6 ಮಾರ್ಕ್ ಕ್ವಶನ್ ಬಂದರೆ ಅದಕ್ಕೆ ಯಾವ ರೀತಿ ಆನ್ಸರ್ ಮಾಡೋದು ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದರ ನಂತರ 2 ಮಾರ್ಕ್ ಕ್ವಶನ್ಗೆ ಯಾವ ರೀತಿ ಆನ್ಸರ್ ಮಾಡೋದು ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದರ ಅಡ್ವಾಂಟೇಜ್ ಏನು ಅಂತ ಹೇಳಿದರೆ, ಈಗ ಅಕಸ್ಮಾತಾಗಿ ಅವರು 3 ಮಾರ್ಕ್ ಕ್ವಶನ್ನ ಕೇಳಿದ್ರು ಅಂದ್ಕೊಳ್ಳಿ, ಅಥವಾ 1 ಮಾರ್ಕ್ ಕ್ವಶನ್ ಕೇಳಿದ್ರು ಅಂತ ಅಂದ್ಕೊಳ್ಳಿ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಲಾಂಗ್ ಆನ್ಸರ್ಗೆ ಪ್ರಿಪೇರ್ ಆಗಿದ್ದಿದ್ರೆ ಶಾರ್ಟ್ ಆನ್ಸರ್ ಅಂತ ಹೇಳಿದ್ರೆ ಅದೇ ಆನ್ಸರ್ ಲಾಂಗ್ ಆನ್ಸರ್ನ ಯಾವುದೊಂದು ಪಾರ್ಟ್ ಆಗಿಬಿಟ್ಟಿರುತ್ತೆ, ಒಂದು ಚಿಕ್ಕ ಪಾರ್ಟ್ ಆಗಿರುತ್ತೆ. ಸೊ ಆ 3 ಮಾರ್ಕ್ ಆಗಿರ್ಬೋದು ಅಥವಾ 1 ಮಾರ್ಕ್ ಕ್ವಶನ್ಗೆ ನೀವು ಆನ್ಸರ್ ಮಾಡೋದು ಕೂಡ ಆಗುತ್ತೆ. ಅದೇ ನಾನು ಹೇಳ್ತಿರೋದು, ಮೊದಲಿಗೆ ಬ್ಲೂ ಪ್ರಿಂಟ್ ಏನಿದೆ ಅದರ ಪ್ರಕಾರ ಪ್ರಿಪೇರ್ ಆಗೋದು, ಅದರ ನಂತರ ಬ್ಲೂ ಪ್ರಿಂಟ್ ಬಿಟ್ಟು ಕೂಡ ಏನಾದ್ರು ಚೇಂಜಸ್ ಮಾಡಿದರೆ ಅದಕ್ಕೆ ಯಾವ ರೀತಿ ಆನ್ಸರ್ ಮಾಡೋದಕ್ಕೆ ಆಗುತ್ತೆ ಅದಕ್ಕೂ ಕೂಡ ಪ್ರಿಪೇರ್ ಆಗಿರಬೇಕು. ಈ ರೀತಿ ಪ್ರಾಕ್ಟೀಸ್ ಮಾಡಿದ್ರೆ ಅಂದ್ಕೊಳ್ಳಿ 95 ಅಲ್ಲ, ನೀವು 98% ಕೂಡ ಮಾಡ್ಬೋದು. ಬಟ್ ಪ್ರಿಪ್ರೇಷನ್ ಬೇಕು, ಯೋಚನೆ ಮಾಡಿದ್ರೆ ಆಗಲ್ಲ. ಅಂದರೆ ನಾನೀಗ 98% ಮಾಡ್ತೀನಿ ಅಂತ ಯೋಚನೆ ಮಾಡಿ ಸುಮ್ಮನೆ ಕೂತ್ಕೊಂಡ್ರೆ ಆಗುತ್ತಾ? ಇಲ್ಲ, ಪ್ರಿಪ್ರೇಷನ್ ಎಷ್ಟು ಚೆನ್ನಾಗಿ ಮಾಡ್ತಿರೋ ಅಷ್ಟು ಚೆನ್ನಾಗಿ ಪರ್ಸೆಂಟೇಜ್ ಆಗುತ್ತೆ, ಅಷ್ಟು ಚೆನ್ನಾಗಿ ನಿಮ್ಮ ಪರ್ಫಾರ್ಮೆನ್ಸ್ ಎಕ್ಸಾಮ್ನಲ್ಲಿ ಆಗುತ್ತೆ. ಪ್ರಿಪ್ರೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ನಾನು ಜಸ್ಟ್ ಗೈಡ್ ಮಾಡ್ತಾ ಇದ್ದೀನಿ ಅಷ್ಟೇ. ಪ್ರಿಪ್ರೇಷನ್ ನೀವೇ ಮಾಡಬೇಕು. ಮಾಡ್ತೀರ ಅಂತ ಕೂಡ ನಂಗೆ ನಂಬಿಕೆ ಇದೆ. ಯಾರ್ಯಾರು ಚೆನ್ನಾಗಿ ಪ್ರಿಪ್ರೇಷನನ್ನು ಆಲ್ರೆಡಿ ನಡೆಸಿದ್ದೀರಾ ಅಥವಾ ಈಗಿನಿಂದ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ತೀರಾ ಅವರು ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ. ಅಂದರೆ ನಾನೀಗ 95% ಸ್ಕೋರ್ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡ್ತೀನಿ ಮತ್ತು ಸ್ಕೋರ್ ಮಾಡ್ತೀನಿ ಅಂತ. ಓಕೆನಾ? ಯು ಕ್ಯಾನ್. ಅಂದರೆ ಹಿಂದಿನ ಎಕ್ಸಾಮ್ಗಳಲ್ಲಿ ಚೆನ್ನಾಗಿ ಪರ್ಸೆಂಟೇಜ್ ಆಗಿಲ್ಲ, ಸ್ಕೋರ್ ಆಗಿಲ್ಲ ಅಂತ ಹೇಳಿದ್ರೆ ಅದರ ಅರ್ಥ ಬೋರ್ಡ್ ಎಕ್ಸಾಮಲ್ಲೂ ಕೂಡ ಚೆನ್ನಾಗಿ ಪರ್ಸೆಂಟೇಜ್ ಆಗಲ್ಲ ಅಂತಲ್ಲ. ನನ್ನ ಸ್ಟೂಡೆಂಟ್ ಇದ್ದ ಅವನು ಪ್ರಿಪ್ರೇಟರಿ ಎಕ್ಸಾಮ್ ತನಕನೂ ಕೂಡ, ಅಂದರೆ ಸೆಕೆಂಡ್ PUC ಎಂಟರ್ ಆದಾಗಿಂದ ಫಸ್ಟ್ ಟೆಸ್ಟ್, ಸೆಕೆಂಡ್ ಟೆಸ್ಟ್, ಮಿಡ್ ಟರ್ಮ್ ಎಕ್ಸಾಮ್, ಪ್ರಿಪ್ರೇಟರಿ ಎಕ್ಸಾಮ್ ಯಾವ ಎಕ್ಸಾಮ್ ಕೂಡ ಒಂದು ಚೆನ್ನಾಗಿ ಆಗಿರಲಿಲ್ಲ. ನಂತರ ಬೋರ್ಡ್ ಎಕ್ಸಾಮ್ನಲ್ಲಿ ಅಂದರೆ ಚೆನ್ನಾಗಿ ಆಗಿರಲಿಲ್ಲ ಅಂತ ಹೇಳಿದ್ರೆ ಅವನು ಪಾಸ್ ಕೂಡ ಆಗ್ತಾ ಇರಲಿಲ್ಲ, ಅಷ್ಟು ಕಡಿಮೆ ಮಾರ್ಕ್ಸ್ ತೆಗೆದುಕೊಳ್ತಾ ಇದ್ದ. ಡೈರೆಕ್ಟಾಗಿ ಪ್ರಿಪ್ರೇಟರಿ ಎಕ್ಸಾಮ್ನಲ್ಲಿ ಅವನು ಪಾಸ್ ಆದ. ಬೋರ್ಡ್ ಎಕ್ಸಾಮ್ನಲ್ಲಿ ಕರೆಕ್ಟಾಗಿ ನೆನಪಿಲ್ಲ 70+% ಮಾಡಿದ್ದಾನೆ. 70% ನಿಮಗೆ ತುಂಬ ದೊಡ್ಡ ಪರ್ಸೆಂಟೇಜ್ ಅನ್ನಿಸದೇ ಇದ್ರೂ ಕೂಡ ಒಬ್ಬ ವಿದ್ಯಾರ್ಥಿ ಪಾಸ್ ಆಗ್ತಾನೆ ಇರಲಿಲ್ಲ. ಅವನು ಡೈರೆಕ್ಟಾಗಿ ಬೋರ್ಡ್ ಎಕ್ಸಾಮಲ್ಲಿ 70+% ಮಾಡಿದ್ದಾರೆ. ನಂತರ ಪೂರ್ತಿ ಸೆಕೆಂಡ್ PUC ಅಲ್ಲೇ ಆ ಪರ್ಸೆಂಟೇಜ್, ಅಂದರೆ ಕಾಲೇಜಲ್ಲಿ ಮಾಡಿದಂತಹ ಟೆಸ್ಟ್ಗಳಿಗಿಂತ ಅವನ ಪರ್ಸೆಂಟೇಜ್ ಡೈರೆಕ್ಟಾಗಿ ಬೋರ್ಡ್ ಎಕ್ಸಾಮಲ್ಲೇ ಇನ್ಕ್ರೀಸ್ ಆಗಿರೋದು. ಅವನಿಂದ ಆಗುತ್ತೆ ಅಂತ ಹೇಳಿದ್ರೆ ನಿಮ್ಮಿಂದನೂ ಆಗುತ್ತೆ. ನಂತರ ಇಲ್ಲಿವರೆಗೆ ನನ್ನ ಫೇವ್ರೆಟ್ ಸ್ಟೂಡೆಂಟ್ ಹೇಳಿದ್ರೆ ನಾನು ಅವನ ಹೆಸರು ಹೇಳೋದು, ಅಂದರೆ ಹೆಸರು ಹೇಳ್ತಾ ಇಲ್ಲ, ಬಟ್ ಅವನು ನನ್ನ ಫೇವ್ರೆಟ್ ಸ್ಟೂಡೆಂಟ್. ನಂತರ ಅವನ ಜೊತೆ ಒಮ್ಮೆ ಲೈವಲ್ಲಿ ಮಾತಾಡಿದೆ ನಾನು 1-2 ವರ್ಷದ ಹಿಂದೆ. ಆ ವಿಡಿಯೋ ಅಕಸ್ಮಾತಾಗಿ ನೀವು ನೋಡಿದರೆ ನಿಮಗೆ ಮೋಟಿವೇಶನ್ ಫೀಲ್ ಆಗುತ್ತೆ ಅಂತ ಹೇಳಿದರೆ ಆ ವಿಡಿಯೋನ ಚೆಕ್ ಮಾಡಿ. ಟಾಪ್ ಕಾಮೆಂಟ್ ಬಾಕ್ಸ್ ರೀತಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಮೈ ಫೇವ್ರೆಟ್ ಸ್ಟೂಡೆಂಟ್ ಅಂತ. ನಾನು ನಿಮಗೂ ಕೂಡ ನನ್ನ ಫೇವ್ರೆಟ್ ಸ್ಟೂಡೆಂಟ್ ಅಂತ ಕರೆಯೋದಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ನನ್ನ ಪರ್ಸೆಂಟೇಜ್ಗಿಂತ ಜಾಸ್ತಿ ಅಂದರೆ ಒಳ್ಳೆ ಮೋಟಿವೇಶನ್ ಇಟ್ಕೊಂಡು ವರ್ಕ್ ಇರುತ್ತಲ್ಲ ಅದನ್ನು ಅಪ್ರಿಷಿಯೇಟ್ ಮಾಡ್ತೀನಿ. ಅದಕ್ಕೋಸ್ಕರ ನೀವು ಕೂಡ ಚೆನ್ನಾಗಿ ಸ್ಟಡಿ ಮಾಡಿ, ಪ್ರಾಕ್ಟೀಸ್ ಮಾಡಿ, ಆಗುತ್ತೆ. ನಾನು ನಿಮ್ಮೆಲ್ಲರನ್ನೂ ಕೂಡ ನನ್ನ ಫೇವ್ರೆಟ್ ಸ್ಟೂಡೆಂಟ್ಸ್ ಅಂತ ಕರಿತೀನಿ. ನಂತರ ನಿಮಗೂ ಕೂಡ ನನ್ನ ಸ್ಟೂಡೆಂಟ್ ಅಂತ ಕರೆದುಕೊಳ್ಳೋದಕ್ಕೆ ಇಷ್ಟ ಇದ್ದರೆ ವಿ ಆರ್ ಸ್ಟೂಡೆಂಟ್ಸ್ ಆಫ್ ಎಜುಕೇರ್ ಕರ್ನಾಟಕ ಅಂತ ಕಮೆಂಟ್ ಮಾಡಿ. ನನಗೂ ಕೂಡ ಖುಷಿ ಆಗುತ್ತೆ ಇಷ್ಟ ಸ್ಟೂಡೆಂಟ್ಸ್ ನನಗಿದ್ದಾರೆ ಅಂತ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.